ಮಕ್ಕಳು ಸರ್ಕಾರದ ನೌಕರರು ಅಥವಾ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಸರ್ಕಾರ ಅವರ ತಂದೆ ತಾಯಿಯಿಂದ BPL ಕಾರ್ಡನ್ನು ಕಿತ್ಕೊಂಡು APL ಕಾರ್ಡ್ ಆಗಿ ಬದಲಾಯಿಸ್ತಾ ಇದ್ರು. ಆದರೆ ಇದೀಗ ಸರ್ಕಾರ ಈ ನಿಯಮಕ್ಕೆ ತೆರೆಯನ್ನ ತೆಳೆದಿದೆ. ಈ ಹೊಸ ನಿಯಮದ ಜೊತೆಗೆ ಯಾವುದೇ ಸಾಲ ಇದು IT ರಿಟರ್ನ್ ಸಲ್ಲಿಸ್ತಾ ಇದ್ರೆ BPL ಕಾರ್ಡ್ ರದ್ದನ್ನ ಇನ್ಮೇಲೆ ಮಾಡ್ತಾರಾ ಇಲ್ವಾ ಅಂತ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಇಂದಿರಾ ಕಟ್ಟೆನ ಯಾವ ದಿನದಿಂದ ವಿತರಿಸಲಾಗುತ್ತೆ ಅಂತ ತಿಳಿದುಕೊಳ್ಳೋಣ. ಮತ್ತು ಎಷ್ಟು ವಯಸ್ಸಿನವರಿಗೆ ಸರ್ಕಾರ ರೇಷನ್ ಅನ್ನ ಮನೆಗೆ ತಂದು ಒಪ್ಪಿಸ್ತಾರೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಆದಾಯ ತೆರಿಗೆ ಪಾವತಿಸುವ ನೆಪದಲ್ಲಿ ಹಲವರು ಬಡವರ ಕಾರ್ಡ್ಗಳನ್ನು APL ಕಾರ್ಡ್ಗೆ ಬದಲಾಯಿಸುವ ದೂರುಗಳು ತುಂಬಾನೇ ಕೇಳಿ ಬಂದಿವೆ. ಹಾಸನದಲ್ಲಿ ನಡೆದ ಸಭೆಯಲ್ಲಿ HK ಮುನಿಯಪ್ಪ ಅವರು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡುವುದರ ಜೊತೆಗೆ ರೇಷನ್ ಕಾರ್ಡ್ ನಿಯಮಗಳ ಸಡಿಲಿಕೆ ಮತ್ತು ಮುಂಬರುವ ಹೊಸ ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೂಡ ನೀಡಿದ್ದಾರೆ. ಬನ್ನಿ ಈ ಹೊಸ ನಿಯಮಗಳ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಒಂದು, ಮಕ್ಕಳು ಟ್ಯಾಕ್ಸ್ ಕಟ್ಟಿದರೂ ಪೋಷಕರಿಗೆ BPL ಕಾರ್ಡ್. ಕುಟುಂಬದಲ್ಲಿರುವ ಮಕ್ಕಳು ಉದ್ಯೋಗ ನಿಮಿತ್ತ ಬೇರೆ ಊರುಗಳಲ್ಲಿ ವಾಸವಿದ್ದು ಆದಾಯ ತೆರಿಗೆನ ಪಾವತಿಸುತ್ತಿದ್ದರೆ ಊರಿನಲ್ಲಿರುವ ಅವರ ತಂದೆ ತಾಯಿಗೆ BPL ಕಾರ್ಡ್ ನೀಡಲು ಅವಕಾಶ ಸಿಕ್ಕಿದೆ. ಅಧಿಕಾರಿಗಳು ಇವರ ಸ್ಥಳದ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲಿಸಿ ಪೋಷಕರಿಗೆ BPL ಕಾರ್ಡ್ ಒದಗಿಸಬೇಕು ಅಂತ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. 2, ಬೈಕ್ ಮತ್ತು ಮನೆ ಸಾಲಕ್ಕಾಗಿ ಟ್ಯಾಕ್ಸ್ ಕಟ್ಟಿದವರಿಗೆ ವಿನಾಯಿತಿ. ಇತ್ತೀಚಿನ ದಿನಗಳಲ್ಲಿ ಕೇವಲ 2 ವೀಲರ್ ಲೋನ್ ಅಥವಾ ಮನೆ ಸಾಲ ಪಡೆಯಲು ಬ್ಯಾಂಕ್ಗಳ ನಿಯಮದಂತೆ ಅನೇಕರು IT ರಿಟರ್ನ್ಸ್ ಫೈಲ್ಗಳನ್ನು ಮಾಡುತ್ತಾರೆ. ಇಂಥವರನ್ನ ಶ್ರೀಮಂತರು ಎಂದು ಪರಿಗಣಿಸಿ BPL ಕಾರ್ಡ್ ರದ್ದು ಮಾಡಬಾರದು. ದೀರ್ಘಕಾಲದಿಂದ ನಿರಂತರವಾಗಿ ಟ್ಯಾಕ್ಸ್ ಕಟ್ಟುತ್ತಿರುವವರ ಕಾರ್ಡ್ಗಳನ್ನು ಮಾತ್ರ APL ಕಾರ್ಡ್ ಆಗಿ ಪರಿವರ್ತಿಸಬೇಕು. ಒಂದು ವೇಳೆ ಈಗಾಗಲೇ ತಪ್ಪಾಗಿ ರದ್ದಾಗಿದ್ದರೆ ಮರುಪರಿಶೀಲನೆ ನಡೆಸಿ BPL ಕಾರ್ಡ್ ನೀಡಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು 3, ಮನೆ ಬಾಗಿಲಿಗೆ ಪಡಿತರ ಅಂದರೆ ಅನ್ನ ಸುವಿಧಾ ಯೋಜನೆ. 75 ವಯಸ್ಸು ದಾಟಿದ ಮತ್ತು ಮನೆಯಲ್ಲಿ ಬೇರೆ ಯಾರು ಇಲ್ಲದೆ ಒಂಟಿ ಹಿರಿಯ ನಾಗರಿಕರಿಗೆ ಅನ್ನ ಸುವಿಧಾ ಯೋಜನೆಯ ಮೂಲಕ ನ್ಯಾಯಬೆಲೆ ಅಂಗಡಿಯವರೇ ಖುದ್ದಾಗಿ ಮನೆ ಬಾಗಿಲೆ ರೇಷನ್ ಅನ್ನು ತಲುಪಿಸಬೇಕು. ಈ ಯೋಜನೆಯಿಂದ ಯಾರು ವಂಚಿತರಾಗಬಾರದು ಅಂತ ಅಧಿಕಾರಿಗಳು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಮತ್ತು 4ನೇ ವಿಷಯ, ಶೀಘ್ರದಲ್ಲೇ ಬರಲಿದೆ ಇಂದಿರಾ ಕಿಟ್. ಅನ್ನಭಾಗ್ಯದ ಅಕ್ಕಿಯ ಜೊತೆಗೆ ಬಡವರ ಪೌಷ್ಟಿಕ ಆಹಾರ ನೀಡುವ ಉದ್ದೇಶದಿಂದ ಸರ್ಕಾರ ಇದೀಗ ಇಂದಿರಾ ಕಿಟ್ ಯೋಜನೆಯನ್ನು ಜಾರಿಗೆಗೊಳಿಸುತ್ತಿದೆ. ಪ್ರಸ್ತುತ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದ್ದು ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ತಿಂಗಳಲ್ಲಿ BPL ಕಾರ್ಡ್ದಾರರಿಗೆ ಈ ಕಿಟ್ ವಿತರಣೆ ಆಗುತ್ತೆ ಅಂತ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಇನ್ನೊಂದು ವಿಷಯ ಅಂತ ಅಂದರೆ ದಲಿತರಿಗೆ ಹೊಸ ರೇಷನ್ ಶಾಪ್ ಆದ್ಯತೆ. ರಾಜ್ಯದಲ್ಲಿ ಹೊಸದಾಗಿ ನ್ಯಾಯಬೆಲೆ ಅಂಗಡಿಗಳನ್ನು ಮಂಜೂರು ಮಾಡುವಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂಘ ಸಂಸ್ಥೆಗಳಿಗೆ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಮೀಸಲಾತಿ ಅನ್ವಯ ಆದ್ಯತೆಯನ್ನು ನೀಡಬೇಕು. ಇದರಿಂದ ಆ ಸಮುದಾಯದ ಜನರಿಗೆ ಉದ್ಯೋಗಕ್ಕೆ ಅವಕಾಶ ನೀಡಿದಂತಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ಇನ್ನೊಂದು ವಿಶೇಷ ಮಾಹಿತಿ ನಿಮಗಾಗಿ, ಒಂದು ವೇಳೆ ನೀವು ಬೈಕ್ ಸಾಲಕ್ಕಾಗಿ IT ರಿಟರ್ನ್ಸ್ ಫೈಲ್ ಮಾಡಿದ್ದು ನಿಮ್ಮ BPL ಕಾರ್ಡ್ ರದ್ದಾಗಿದ್ದರೆ ಚಿಂತೆ ಮಾಡಬೇಡಿ. ನಿಮ್ಮ ತಾಲೂಕಿನ ಆಹಾರ ನಿರೀಕ್ಷಕರನ್ನ ಭೇಟಿಯಾಗಿ ನಿಮ್ಮ ಸಾಲದ ದಾಖಲೆಗಳನ್ನು ನೀಡಿ ಇದರ ಪರಿಶೀಲನೆ ಮಾಡಿ ನಿಮ್ಮ BPL ಕಾರ್ಡ್ ಆಗಿ ಮತ್ತೆ ಬದಲಾಗುವ ಅವಕಾಶ ಕೂಡ ಇಲ್ಲಿದೆ. ಈ ವಿಡಿಯೋ ಅಗತ್ಯ ಇರೋರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.